ಇನ್ನು ದಾವಣಗೆರೆಯಿಂದ ನಮ್ಮ ಪ್ರತಿನಿಧಿ ಮಹಂತೇಶ್ ರೆಡಿ ಇದ್ದಾರೆ. ದಾವಣಗೆರೆಯ ದುರ್ಗಾಂಬಿಕಾ ದೇವಸ್ಥಾನದ ಬಳಿಯಿಂದ ನೇರ ಸಂಪರ್ಕದಲ್ಲಿ. ಮಹಂತೇಶ್, ದಾವಣಗೆರೆಯ ದೇವಸ್ಥಾನಗಳಲ್ಲಿ ಏನು ಇವತ್ತಿನ ಸಿದ್ಧತೆ, ಯಾವ ರೀತಿ ಇರುತ್ತೆ ಗ್ರಹಣದ ಆಚರಣೆ? ರಕ್ಷಾತ್, ಏನು ದಾವಣಗೆರೆಯ ಶಕ್ತಿ ದೇವತೆ, ಮಧ್ಯ ಕರ್ನಾಟಕ ಭಾಗದ ಶಕ್ತಿ ದೇವತೆ ದುರ್ಗಾಂಬಿಕಾ ದೇವಸ್ಥಾನ ಇಂದು ಕ್ಲೋಸ್ ಆಗಲಿದೆ. ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಸಹ ದೇವಸ್ಥಾನ ಕ್ಲೋಸ್ ಆಗುವ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೇ ಸರದಿ ಸಾಲಿನಲ್ಲಿ ಭಕ್ತರು ಆಗಮಿಸಿ ದೇವಿಯ ದರ್ಶನವನ್ನು ಪಡಿತಾ ಇದ್ದಾರೆ. ಯಾಕಂದರೆ ಇಂದು ಶತಮಾನದ ಬಳಿಕ ಹೋಳಿ ಹುಣ್ಣಿಮೆಯ ದಿನದಂದೇ ಚಂದ್ರಗ್ರಹಣ ಬಂದಿರುವಂಥದ್ದು ಮತ್ತು ಇಂದು ಹೋಳಿ ಹುಣ್ಣಿಮೆ ಹಾಗೂ ಮಂಗಳವಾರ ಇರುವ ಹಿನ್ನೆಲೆಯಲ್ಲಿ ದೇವಿಯ ದರ್ಶನ ಪಡೆಯಲು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. 2 ವರ್ಷಗಳ ಬಳಿಕ ದುರ್ಗಾಂಬಿಕಾ ದೇವಸ್ಥಾನದ ಜಾತ್ರೆಯೂ ನಡೀತಾ ಇದೆ. ಹೀಗಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇರುವಂಥದ್ದು. ಅಷ್ಟೇ ಅಲ್ಲದೆ ಇಲ್ಲಿ ಆಗಮಿಸುವಂಥ ಭಕ್ತರಿಗೆ ಮುಂಚೆಯ ಮಾಹಿತಿಯನ್ನು ಸಹ ನೀಡಲಾಗಿತ್ತು. ಇಂದು ಚಂದ್ರಗ್ರಹಣ ಇರುವ ಹಿನ್ನೆಲೆಯಲ್ಲಿ ಮಧ್ಯಾಹ್ನ 12 ಗಂಟೆಯಿಂದ 7 ಗಂಟೆವರೆಗೂ ಸಹ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ ಎಂಬ ಮಾತನ್ನು ಸಹ ಇಲ್ಲಿಯ ಅರ್ಚಕರು ಸಹ ಹೇಳಿದ್ರು, ಪ್ರಕಟಣೆಯನ್ನು ಸಹ ಹೊರಡಿಸಿದ್ರು. ಈ ಕುರಿತಂತೆ ಭಿತ್ತಿಪತ್ರವನ್ನು ಸಹ ಇಲ್ಲಿ ಅಳವಡಿಸಲಾಗಿದೆ. ನೋಡ್ಬೋದು, ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಸರದಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನವನ್ನು ಪಡಿತಾ ಇದ್ದಾರೆ. ಸದ್ಯ ದೇವಸ್ಥಾನದ ಅರ್ಚಕರು ನಮ್ಮ ಜೊತೆಗಿದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಸರ್, ಈಗ ಇವತ್ತು ಗ್ರಹಣ ಇರುವ ಹಿನ್ನೆಲೆಯಲ್ಲಿ ಯಾವೆಲ್ಲ ಕಾರ್ಯ ಮಾಡಲಾಗುತ್ತೆ ಇದು ದೇವಸ್ಥಾನದಲ್ಲಿ? ಓಂ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವತರಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ದಾವಣಗೆರೆಯ ಭಕ್ತ ಮಹಾಶಯಗಳಲ್ಲಿ ಒಂದು ವಿನಂತಿ, ಇಂದು ಕೇತುಗ್ರಸ್ತ ಚಂದ್ರಗ್ರಹಣ ಇರೋದರಿಂದ ದೇವಸ್ಥಾನದ ಶ್ರೀ ದುರ್ಗಾಂಬಾ ದೇವಸ್ಥಾನವನ್ನು 12 ಗಂಟೆಗೆ ಮುಚ್ಚಲಾಗುತ್ತದೆ. ತದನಂತರ 7 ಗಂಟೆ ನಂತರ ಮತ್ತೆ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತದೆ. ಅದರ ನಡುವೆ 3 ಗಂಟೆ 20 ನಿಮಿಷದಿಂದ 6 ಗಂಟೆ 40 ನಿಮಿಷದೊಳಗೆ ಚಂದ್ರಗ್ರಹಣ ಇರುತ್ತದೆ. ಆ ಅವಧಿಯಲ್ಲಿ ಕೆಲವೊಂದು ದೋಷೋಪಾದಿಗಳು ಆಗಬಾರ್ದು ಅಂತಂದು, ದೋಷ ಫಲಗಳು ಯಾವ ಬರಬಾರ್ದು ಅಂತ ಎಲ್ಲರಿಗೂ ದೇಶದ ಹಿತಕ್ಕೋಸ್ಕರ, ರಾಜ್ಯದ ಹಿತಕ್ಕೋಸ್ಕರ, ರೈತರ ಹಿತಕ್ಕೋಸ್ಕರ ಅದನ್ನು ದೇವಿಗೆ ವಿಶೇಷವಾಗಿ ಮತ್ತು ಷೋಡೋಪಚಾರ ಅಂತ ಪೂಜೆಗಳನ್ನು ಮಾಡಿ, ಆಮೇಲೆ ಸ್ನಾನಾದಿಗಳನ್ನು ಮಾಡಿ ವಿಶೇಷ ಮತ್ತು ಪೂಜೆ ಮಾಡಿ ದೇವರಿಗೆ ಅಂತ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತದೆ. 7 ಗಂಟೆ ಬಳಿಕ ದರ್ಶನಕ್ಕೆ ಮತ್ತೆ ಅವಕಾಶ ಮಾಡಿಕೊಡಲಾಗುತ್ತದೆ ಎಲ್ಲರಿಗೂ. ಇದು ದೇವಸ್ಥಾನದ ಅರ್ಚಕರು ಹೇಳ್ತಾ ಇರುವಂಥ ಮಾತು. 7 ಗಂಟೆಯ ಬಳಿಕ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತೀವಿ ಎಂಬ ಮಾತನ್ನು ಅರ್ಚಕರು ಹೇಳ್ತಾ ಇರುವಂಥದ್ದು. ರಕ್ಷಾತ್, ಎಸ್, ಥ್ಯಾಂಕ್ ಯು ಮಹಂತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.